ಗೊಂಡಪರ ಸಂಘಟನೆಗಳ ಒಕ್ಕೂಟ ಬೀದರ್ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜಯಂತ್ಯೋತ್ಸವ ಹಾಗೂ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ ಶನಿವಾರ ನಗರದಲ್ಲಿ ಯುವ ಜಾಗೃತಿ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಗೊಂಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ತುಕಾರಾಂ ಚಿಮ್ಕೋಡೆ ಮಾತನಾಡಿ ತಿಳಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ದಿನಾಂಕ 22/8/2026ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಡೊಳ್ಳು ಕುಣಿತ ಹಾಗೂ ಯುವತಿಯರ ಕಲಾ ತಂಡಗಳೊಂದಿಗೆ ಅದ್ದೂರಿ ಮೆರವಣಿಗೆ ಆರಂಭವಾಗಲಿದ್ದು, ಕನ್ನಡಾಂಬೆ ವೃತ್ತದ ಮೂಲಕ ಹಾದು ಡಾ ಚನ್ನಬಸವ ಪಟ್ಟದೇವರ ರಂಗಮಂದಿರ ತಲುಪಲಿದೆ. ತದನಂತರ ಬೆಳಗ್ಗೆ 11 ಗಂಟೆಗೆ ರಂಗಮಂದಿರದಲ್ಲಿ ರಾಯಣ್ಣನವರ ಜಯಂತ್ಯೋತ್ಸವ ಮತ್ತು ಯುವ ಜಾಗೃತಿ ಸಮಾವೇಶ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ಯುವ ಜನತೆಯಲ್ಲಿ ದೇಶ ಪ್ರೇಮ ಹಾಗೂ ಸ್ಫೂರ್ತಿಯನ್ನು ತುಂಬುವ ನಿಟ್ಟಿನಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ಕ್ರಾಂತಿ ಧ್ವನಿ, ರಾಯಣ್ಣ ನೆನಪು, ದೇಶದ ಅಭಿವೃದ್ಧಿಗೆ ಯುವ ಸಂಕಲ್ಪ ಎಂಬ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅವಧಿಯಲ್ಲಿ ರಾಷ್ಟ್ರೀಯ ಮಟ್ಟದ ಖ್ಯಾತವಾಗ್ಮಿ ಮತ್ತು ಸಾಮಾಜಿಕ ಚಿಂತಕ ನಿಕೇತ್ ರಾಜ್ ಮೌರ್ಯ ಅವರು ಯುವಕರೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಇಂದಿನ ಯುವ ಶಕ್ತಿಯನ್ನು ಕಾಡುತ್ತಿರುವ ಮಾದಕ ದ್ರವ್ಯ ಜೂಜು ಮುಂತಾದ ದುಶ್ಚಟಗಳ ವಿರುದ್ಧ ಜಾಗೃತಿ ಮೂಡಿಸುವ ಕುರಿತು ಕಾರ್ಯಕ್ರಮದಲ್ಲಿ ಬೆಳಕು ಚೆಲ್ಲಲಿದ್ದಾರೆ ಎಂದು ತಿಳಿಸಿದ್ದಾರೆ. ಗೊಂಡಪರ ಸಂಘಟನೆಯ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮಾಣಿಕ್ ಬರ್ದಾಬಾದ್, ಉಪಾಧ್ಯಕ್ಷ ಆನಂದ್ ಕಾಶೆಪುರ್, ಜಿಲ್ಲಾ ಖಜಾಂಚಿ ಸಂಗಪ್ಪ ಚಿದ್ರಿ, ಯುವ ಮುಖಂಡ ರಮೇಶ್ ಮಿರ್ಜಾಪುರ್, ಔರಾದ್ ಐಹಿಂದ್ ತಾಲೂಕಾ ಅಧ್ಯಕ್ಷ ಕಲ್ಲಪ್ಪ ಮೇತ್ರೆ, ಮಲ್ಲಿಕಾರ್ಜುನ ಹೊಳಸಮುದ್ರ, ರೋಹನ್ ಚಿದ್ರಿ, ಬೊಮ್ಮಗೊಂಡ ಬ್ರಿಗೇಡ್ನ ಅಧ್ಯಕ್ಷ ತುಕಾರಾಮ ಚಿದ್ರಿ, ಸ್ವಾಮಿ ವಿವೇಕಾನಂದ ಸಂಘದ ಅಧ್ಯಕ್ಷ ಸಿದ್ದು ಗಾದಗಿ ಸೇರಿದಂತೆ ಇನ್ನಿತರರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಇವತ್ತಿನ ಒಂದು ವಿಶೇಷ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ನಮ್ಮ ಪದಾಧಿಕಾರಿಗಳು ಸಂದೇಶವನ್ನು ಕೊಟ್ಟಿರ್ತಾರೆ. ಈ ಒಂದು ಯುವ ಜಾಗೃತಿ ಸಮಾವೇಶ ಉದ್ದೇಶ, ಇವತ್ತಿನ ದಿವಸ ಸಂಗೊಳ್ಳಿ ರಾಯಣ್ಣನವರ ಯಾವ ಕಾಲದಲ್ಲಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು, ಆವಾಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು. ಇವತ್ತಿನ ಪೀಳಿಗೆ ಅಥವಾ ಇವತ್ತಿನ ಯುವ ಮಿತ್ರರು ಅಥವಾ ಯುವತಿಯರು ಇವತ್ತಿನ ಸಂಗೊಳ್ಳಿ ರಾಯಣ್ಣವರ ಪಾತ್ರ ಅವ್ರದ್ದು ಏನು, ಇವತ್ತು ಸಂಗೊಳ್ಳಿ ರಾಯಣ್ಣ ಆ ಟೈಮಲ್ಲಿ ಹೋರಾಟ ಮಾಡಿದ್ದು, ಇವಾಗ ಏನಂತಂದ್ರೆ ಅವರು ಏನು ನಡವಳಿಕೆ ಇರಬೇಕು, ಯಾವ ರೀತಿ ಇರಬೇಕಂಥೇಳಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇದೆ. ಇವತ್ತಿನ ರಾಯಣ್ಣ ಅಂಥೇಳಿ ನಮ್ಮದೊಂದು ಸಂದೇಶ ಅಂದರೆ, ನಮ್ಮ ಯುವಕರಲ್ಲಿ ವಿಶೇಷವಾಗಿ ಸವಾಲುಗಳು ಎದುರಾಗ್ತವೆ. ಆ ಸವಾಲುಗಳು ಯಾವುವು ಅಂತಂದರೆ, ಉದ್ಯೋಗ ಮತ್ತು ನಿರುದ್ಯೋಗ. ಉದ್ಯೋಗಗಳು ಇವೆ, ಆದರೆ ನಿರುದ್ಯೋಗ ನಮ್ಮಲ್ಲಿ ಭಾಳ ಕಾಡ್ತವೆ. ಅದ್ರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒತ್ತಡ ಯಾವ ರೀತಿ ನಮ್ಮ ಯುವಕರ ಮೇಲೆ ಬೀಳ್ತಾ ಇದೆ, ಯುವತಿಯರ ಮೇಲೆ ಬೀಳ್ತಾ ಇದೆ ಎಂಬುದು ವಿಷಯ. ಮೂರನೇದಾಗಿ ಮಾನಸಿಕ ಆರೋಗ್ಯ, ಅಂದರೆ ಮಾನಸಿಕವಾಗಿ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಅದಕ್ಕೆ ಯಾವ ರೀತಿ ನಾವು ಆ ಸವಾಲುಗಳನ್ನು ಎದುರಿಸಬೇಕೆಂಬುದು ಈ ಒಂದು ವಾಕ್ಯಗಳು. ಹಾಗೂ ಶಿಕ್ಷಣದ ಗುಣಮಟ್ಟ ಮತ್ತು ಸ್ಕಿಲ್ ಕೊರತೆಗಳಿವೆ. ಅದರ ಜೊತೆಗೆ ಆರ್ಥಿಕ ಹೊರೆ ಯಾವ ರೀತಿ ಇದೆ, ಅದರ ಜೊತೆಗೆ ಸಾಮಾಜಿಕ ಜಾಲತಾಣ ಮತ್ತು ಡಿಜಿಟಲ್ ಒತ್ತಡ, ಅಂದರೆ ಯಾವ ರೀತಿ ಇವಾಗ ಮೊಬೈಲ್ ಅಥವಾ ಸೋಷಲ್ ಇದ್ರ ಯಾವ ಒತ್ತಡ ಯುವಕರ ಮೇಲೆ ಬೀಳತ್ತದ. ಇದ್ರ ಜೊತೆಗೆ ಏನಂತಂದ್ರೆ ಜಾತಿ ಮತ್ತು ಲಿಂಗ ಮತ್ತು ಪ್ರದೇಶದ ತಾರತಮ್ಯ, ಅಂದರೆ ಈ ಕರ್ನಾಟಕದಿಂದ ಬೆಂಗಳೂರು ಹೋಗ್ಬೋದು, ಬೆಂಗಳೂರದವರು ಬೇರೆ ಕಡೆ ಹೋಗ್ಬೋದು. ಇದು ಒಂದು ಪ್ರಾದೇಶಿಕ ತಾರತಮ್ಯ ಕೂಡ ಬಹಳಷ್ಟು ಯುವಕರ ಮೇಲೆ ಏನಂದ್ರೆ ಕೆಟ್ಟ ಪರಿಣಾಮ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ. ಅದರ ಜೊತೆಗೆ ವ್ಯಸನ ಮತ್ತು ಆರೋಗ್ಯದ ಸಮಸ್ಯೆಗಳು. ಯುವಕರಿಗೆ ವ್ಯಸನದ ಬಗ್ಗೆ ಬಹಳಷ್ಟು ಸಮಸ್ಯೆಗಳು, ಯಾವ ರೀತಿ ವ್ಯಸನಕ್ಕೆ ಒಳಗೆ ಹೋಗ್ತಾರೆ, ಅದರಿಂದ ಯಾವ ರೀತಿ ನಾವು ಹೊರಗೆ ಬರಬೇಕು, ಹೀಗೆ ಅನೇಕ ಹಲವಾರುಗಳು, ಅಂದರೆ ಹವಾಮಾನ ವರದಿ ಇರ್ಬೋದು ಅಥವಾ ವಾತಾವರಣ ಚೇಂಜಸ್ ಆಗ್ಬೋದು, ಹೀಗೆ ಹಲವಾರು ಸಮಸ್ಯೆಗಳು ಎದುರಾಗ್ತದೆ ಯುವಕರ ಮೇಲೆ, ಯುವತಿಯರ ಮೇಲೆ ಕೂಡ. ಸೊ ಅದರಿಂದ ಯಾವ ರೀತಿ ನಾವು ಹೊರಗಡೆ ಬರಬೇಕೆಂಬುದು ವಿಶೇಷವಾಗಿ ಈ ಒಂದು ಜಾಗೃತಿ ಸಮಾವೇಶದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ, ಅಂದರೆ ಅಲ್ಲಿ 9 ಜನ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ. ಕ್ವಶನ್ ಆನ್ಸರಿಂಗ್ ಆಗ್ತದೆ, ಯಾವ ರೀತಿ ಡಿಬೇಟ್ ಆಗ್ತಾವಲ್ಲ ಆ ರೀತಿ, ಅಥವಾ ಸಂವಾದ ಕಾರ್ಯಕ್ರಮ ಏನಂದ್ರೆ ಹಮ್ಮಿಕೊಂಡಿದ್ದೀವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಮತ್ತು ಅದ್ರ ಜೊತೆಗೆ ಯುವ ಜಾಗೃತಿ ಸಮಾವೇಶ, ಸ್ವಾತಂತ್ರ್ಯ ಉತ್ಸವ ಪ್ರಯುಕ್ತ ನಾವೇನಂದ್ರೆ ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಸಂವಾದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದ ಸಾಮಾಜಿಕ ಚಿಂತಕರು
ಹಾಗೂ ವಾಗ್ಮಿಗಳಾದಂಥ ಅತಿ ಹೆಚ್ಚು ಸ್ಟಡಿ ಮಾಡ್ತಕ್ಕಂಥ ನಿಖಿತ್ ರಾಜ್ ಮೌರ್ಯ ಅವರು ಕೂಡ ಆಗಮಿಸ್ತಿದ್ದಾರೆ. ಅದ್ರ ಜೊತೆಗೆ ಶ್ರೀ ವಿಠ್ಠಲ್ ದಾಸ್ ಪ್ಯಾಗೆ ಸಾಹೇಬರು, ಸಿಂಡಿಕೇಟ್ ಸದಸ್ಯರು, ಬೀದರ್ ವಿಶ್ವವಿದ್ಯಾಲಯ, ಅವ್ರ ಜೊತೆಗೆ ಚನ್ನಬಸವ ಹೆಡೆ ಅವರು, ಪ್ರಾಂಶುಪಾಲರು, ಮೊರಾರ್ಜಿ ದೇಸಾಯಿ ಬಗ್ದಲ್ ಶಾಲೆಯಿಂದ, ಅದೇ ರೀತಿಯಾಗಿ ಬಾಲಾಜಿ ಅಮರ್ವಾಡಿಯವರು, ತಾಲೂಕು ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಔರಾದ್ದವರು, ಅದರ ಜೊತೆ ಬಾಲಾಜಿ ಕುಂಬಾರ್ ನಮ್ಮ ಸಾಹಿತಿಗಳಿದ್ದಾರೆ ಹಾಗೂ ಅವರು ಪತ್ರಕರ್ತರು ಕೂಡ ಇದ್ದಾರೆ. ಅದ್ರ ಜೊತೆಗೆ ಶಿವಲಿಂಗ್ ಹೇಡೆ ಅಂತಿದ್ದಾರೆ, ಅವರು ಹಿರಿಯ ಸಾಹಿತಿಗಳು, ಮತ್ತು ಸಂಜೀವ್ ಕುಮಾರ್ ಅತ್ತಿವಾಳೆ ಸಾಹೇಬರು ಮತ್ತು ವಿನಯ್ ಕುಮಾರ್ ಮಾಳಿಗೆ ಅಂತೇಳಿ ಇವರು ಎಲ್ಲ ಸೇರ್ಕೊಂಡು ಯುವಕರ ಜೊತೆ ಏನಂದ್ರೆ ಸಂವಾದ ಕಾರ್ಯಕ್ರಮ ನಡೆಸ್ಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಂತಂದರೆ ಯುವ ಜಾಗೃತಿ ಸಮಾವೇಶದಲ್ಲಿ ಸಂವಾದ ಕಾರ್ಯಕ್ರಮ ವೆರಿ ಇಂಪಾರ್ಟೆಂಟ್. ನಾವು ಇದಕ್ಕೆ ಭಾಳಷ್ಟು ಒತ್ತಡ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಏನಂತಂದ್ರೆ ನಾವು ಇದರಲ್ಲಿ ಅರ್ಥಪೂರ್ಣ ಆಗಿ ಯುವಕರಿಗೆ ಯೂಸ್ ಆಗಲಿ, ಯುವಕರಿಗೆ ಇದರಿಂದ ಈಗೆಲ್ಲ ಕೇಳ್ತಾ ದೊಡ್ಡ ದೊಡ್ಡ ಯೂನಿವರ್ಸಿಟಿದೆಲ್ಲ ಆಗ್ತಾವೆ ಸಂವಾದ ಕಾರ್ಯಕ್ರಮಗಳೆಲ್ಲ. ಇಲ್ಲಿ ನಮ್ಮದು ಬೀದರ್ ಜಿಲ್ಲೆಯಲ್ಲಿ ತುಂಬ ಕಡಿಮೆ. ಹಾಗಾಗಿ ಒಂದು ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಇದರಲ್ಲಿ ಎಲ್ಲ ಯುವಕ ಯುವತಿಯರು ಇದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಅಂಥೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ಹಾಗೂ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಅವರ 229ನೇ ಜಯಂತ್ಯೋತ್ಸವದ ಅಂಗವಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಯುವ ಜಾಗೃತಿ ಸಮಾವೇಶಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹಾಗೂ ಇಲ್ಲೇ ಬಂದಂಥ ನಮ್ಮ ಗೌರವಾನ್ವಿತ ನಮ್ಮ ಪತ್ರಕರ್ತರಿಗೆ ಅತಿ ಹೆಚ್ಚಿನ ಸುದ್ದಿಯನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಈ ಕಾರ್ಯಕ್ರಮದ ಉದ್ದೇಶ ಯುವಕರ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಲವಾರು ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅದಕ್ಕೆ ಒಂದು ಅರ್ಥಪೂರ್ಣವಾಗಿ ಒಂದು ವಾಗ್ಮಿಗಳು ಬರ್ತಾ ಇದ್ದಾರೆ. ಹಾಗಾಗಿ ಇದರ ಮೇಲೆ ಚರ್ಚೆ ಆಗ್ತಾ ಇದೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಒಂದು ಯುವ ಜಾಗೃತಿ ಸಮಾವೇಶವನ್ನು ಬೀದರ್ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಯುವಕರು ಯಾವ ಥರ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಆ ಸಮಸ್ಯೆಗಳು ಯಾವ ಥರ ಬಗೆಹರಿಸಬೇಕು ಎಂಬ ನಿಟ್ಟಿನಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಇಟ್ಟಾಗ ಹಲವಾರು ಇದರಲ್ಲಿ ಖ್ಯಾತ ವಾಗ್ಮಿಗಳು ಆಗಮಿಸಿದರೆ ಆ ಖ್ಯಾತ ವಾಗ್ಮಿಗಳ ಮುಂದೆ ಯುವಕರು ಒಂದು ಸ್ಪಷ್ಟವಾಗಿ ಸಂವಾದ ಕಾರ್ಯಕ್ರಮ ನಡೆಸಿದರೆ ಯಾವ ಥರ ಒಂದು ಆ ಸಮಸ್ಯೆಗಳಿಂದ ಅವರು ಹೊರಗೆ ಬರಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಯುವ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ಯಾವ್ಯಾವ ಥರ ಸಮಸ್ಯೆಗಳಂದರೆ ಉದ್ಯೋಗ ಮತ್ತು ನಿರುದ್ಯೋಗ. ಉದ್ಯೋಗ ಸಾಕಷ್ಟಿವೆ, ಆದರೆ ಅವರಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ. ನಿರುದ್ಯೋಗ ಭಾಳ ಇದು ಆಗ್ತದೆ. ಯಾಕಂದರೆ ಹಲವಾರು ನೋಡ್ತಾ ಇರ್ಬೋದು, ನಮ್ಮ ಬೀದರ್ ಎಲ್ಲ ಹಲವಾರು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಇಂಡಸ್ಟ್ರಿಗಳಿವೆ. ಅಲ್ಲಿ ನಮ್ಮ ಕರ್ನಾಟಕದವರಿಗೆ ಯಾವುದೇ ಥರದ ಅಂದರೆ ಹೆಚ್ಚಿನಷ್ಟು ಬೇರೆ ರಾಜ್ಯದವರಿಗೆ ಚಾನ್ಸ್ ಕೊಡ್ತಾಯಿದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡ್ತಾಯಿಲ್ಲ. ಅಂದರೆ ಆ ಥರ ಯಾವ ಥರ ಅದೊಂದು ಹೋರಾಟ ಮಾಡಬೇಕು ಮತ್ತು ಯಾವ ಥರ ಅದೊಂದು ಸಮಸ್ಯೆಗಳು ಬಗೆಹರಿಸಬೇಕು ನಿಟ್ಟಿನಲ್ಲಿ. ಮತ್ತು ಅದೇ ಥರ ಎಷ್ಟೋ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗ್ತಾರೆ. ಅದರಿಂದ ಒತ್ತಡದಿಂದ ಅವ್ರು ಎಷ್ಟೋ ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕ್ಲಿಯರ್ ಮಾಡ್ತಾಯಿಲ್ಲ. ಅಂದರೆ ಆ ಒತ್ತಡದಿಂದ ಯಾವ ಥರ ಹೊರಗೆ ಬರಬೇಕು ಎಂಬ ನಿಟ್ಟಿನಲ್ಲಿ ಈ ಸಂವಾದ ಕಾರ್ಯಕ್ರಮ. ಮತ್ತು ಮಾನಸಿಕ ಆರೋಗ್ಯದ ಒತ್ತಡ ಇದೆ, ಮತ್ತು ಶಿಕ್ಷಣದ ಗುಣಮಟ್ಟ ಮತ್ತು ಸ್ಕಿಲ್ ಕೊರತೆ. ಅಂದರೆ ಎಷ್ಟೋ ಯುವಕರಿಗೆ ಸ್ಕಿಲ್ಗಳ ಕೊರತೆ ಇದೆ ಭಾಳ ಜನರಿಗೆ. ಅದು ಸಾಕಷ್ಟು ಯಾವ ಥರ ಸ್ಕಿಲ್ಗಳು ಪಡಿಬೇಕು, ಎಷ್ಟೋ ಯೋಜನೆಗಳಿವೆ, ಅದ್ರ ಸಾಕಷ್ಟು ಅದ್ರ ಬಗ್ಗೆ ಯಾರಿಗೂ ಎಷ್ಟೋ ಜನ ಯುವಕರಿಗೆ ಮಾಹಿತಿ ಇಲ್ಲ. ಹಾಗೆ ಮತ್ತು ಆರ್ಥಿಕ ಹೊರೆಯಿಂದ ಯಾವ ಥರ ಹೊರಗೆ ಬರಬೇಕು ಯುವಕರು ಅಂತ ಅದ್ರ ಬಗ್ಗೆ ಸ್ಪಷ್ಟವಾಗಿದೆ. ಮತ್ತು ಸಾಮಾಜಿಕ ಜಾಲತಾಣ ಡಿಜಿಟಲ್ ಒತ್ತಡ. ಅಂದರೆ ಸಾಮಾಜಿಕ ಜಾಲತಾಣ ಯಾವ ಥರ ಒತ್ತಡ ಯುವಕರ ಮೇಲೆ ಬೀಳ್ತಾ ಇದೆ, ಮತ್ತು ಅದೇ ಜಾತಿ, ಲಿಂಗ ಮತ್ತು ಪ್ರದೇಶ ತಾರತಮ್ಯ, ಯಾವ ಒಂದು ತಾರತಮ್ಯದಲ್ಲಿ